ನನ್ನ ಮೇಲೆ ಇದ್ದು ಸೇಡಲ್ಲ ತೀರ್ಸ್ಕೊಂಡಿದ್ದೀರಿ ಬರ್ರಿ ನೀವು ಇವತ್ತು. ರಕ್ತ ಸುರಿಸಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಂತಾವ್ರೆ ಪಾಪ ನಮ್ಮವರು. ಅವಳು ಬಿಳಿಜಿರ್ಲೆ ಅವಳು, ನಾನು ಕರಿಜಿರ್ಲೆ ಅಷ್ಟೇ. ಮೇಡಮ್ ಅವ್ರು ನೋಡಿ ಗೈಸ್ ಬಾರ್ಬಿ ಕಣಂಗೆ ಕಾಣ್ತಾವ್ರಿ ಇವತ್ತು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯಾರ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೀ ವೆಡ್ಡಿಂಗ್ ಶೂಟ್ ಗೈಸ್, ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವ್ಲಾಗ್. ಓಕೆ ಗೈಸ್, ನಾವು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 5:30 ಅಷ್ಟರಲ್ಲಿ ರೆಡಿಯಾಗಿ ಅಲ್ಲಿ ಅವರು ಫೋಟೋಗ್ರಾಫರ್ಸ್ ಏನಿದ್ದಾರಲ್ಲ ಆ ಜಾಗಕ್ಕೆ ಹೋಗ್ಬೇಕಿತ್ತು ಅಂತ. ಬಟ್ ನಮ್ಮವರು ನೋಡಿ 4:15 ಇದ್ದಿದ್ದು ಅಲಾರಾಮ್ನ ಸ್ನೂಸ್ ಮಾಡಿ 4:15 ಆಫ್ ಮಾಡಿಬಿಟ್ಟವ್ರೆ. ಸೊ ಅದಕ್ಕೆ ಎಚ್ಚರ ಆಗಿದೆ. ಈಗ 5:30 ಎದ್ದವ್ರೆ. 5:30 ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಈಗ ಮೇಕಪ್ ಮಾಡಿಸ್ಕೊತವ್ರೆ. ನಾನು 4:15 ಎದ್ದಳು ಅಂತಂದರೆ ನೀನು 5:30 ಎದ್ದಿದ್ಯಾ ಅಂತ ಕೇಳಿದ್ರೆ ಅಲಾರಾಮ್ ಆಫ್ ಆಗೋಗಿತ್ತು ಅಂತ ಹೇಳ್ತಾವಳೆ. ಸೊ 5:30 ಎದ್ಬಿಟ್ಟು ಈಗ ಮೇಕಪ್ ಮಾಡಿಸ್ಕೊಳಕ್ಕೆ ಕೂತವ್ರೆ. ಸೊ ಇವರೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗವ್ರೆ. ನಮ್ಮವ್ರು ನಾನಿನ್ನ ಸ್ನಾನ ಮಾಡ್ಕೊಂಡು ರೆಡಿಯಾಗಿಲ್ಲ, ಈಗ ಹೋಗಿ ಸ್ನಾನ ಮಾಡ್ಕೊಬೇಕು. ಡೇ 1 ಶೂಟಿಂಗಲ್ಲಿ ಅವರು ಪ್ಲ್ಯಾನ್ 1ನ ಫ್ಲಾಪ್ ಮಾಡವ್ರೆ. 4:15 ರೆಡಿಯಾಗಿ ಅಂತಂದರೆ ಅಲಾರಾಮ್ ಆಫ್ ಮಾಡಿಬಿಟ್ಟು 5:30 ಎದ್ದು ರೆಡಿ ಆಗಿಬಿಟ್ಟು ಈಗ ಮೇಕಪ್ ಮಾಡಿಸ್ಕೊಂಡು ಕೂತವ್ರೆ. ಆಯಿತು, 6 ಗಂಟೆ ಆಯಿತು ಟೈಮು. 5:53 ಆಲ್ರೆಡಿ. ನಿಮ್ಮ ಅಣ್ಣ ಹೆಂಗೆ ಹೋಗಿತಾನೆ ಗೊತ್ತಾ ನಿನಗೆ? ಸೊ ಗೈಸ್, ಇವಾಗ ನಾನು ಸ್ನಾನ ಮಾಡಿಕೊಂಡು ಬೇಗ ರೆಡಿ ಆಗಬೇಕು. ಆ್ಯಂಡ್ ಗೈಸ್, ಇಲ್ಲಿ ವೆದರ್ ಮಾತ್ರ ಕ್ರೇಜಿಯಾಗೈತೆ ನನಗಂತೂ. ಹೆಂಗೆ ಅಂತಂದ್ರೆ ನೋಡಿ, ಇವಾಗ ಅರ್ಲಿ ಮಾರ್ನಿಂಗ್ 6 o'clock. ಇಲ್ಲಾಂದರೆ ಏನೂ ಚಳಿ ಆಗ್ತಾಯಿಲ್ಲ ಗೈಸ್, 1 ಡ್ರಾಪ್ ಚಳಿ ಆಗ್ತಾಯಿಲ್ಲ ನನಗಂತೂ. ನೋಡಿ ಅಲ್ಲೆಲ್ಲ ಮಂಜು ಬೀಳ್ತೈತೆ ಅಂದ್ರೂ 1 ಡ್ರಾಪ್ ಚಳಿ ಅಂತೂ ಆಗ್ತಾಯಿಲ್ಲ. ಸುತ್ತಮುತ್ತ ಎಷ್ಟೊಂದು ಗಿಡ ಮರಗಳೈತೆ. ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಒಂದು ಎಲೆನೂ ಅಳ್ಳಾಡ್ತಾಯಿಲ್ಲ ಗೈಸ್. ಸೊ ಹಂಗಾಗ್ಬಿಡೈತೆ ಇಲ್ಲಿ. ಸೊ ಇವಾಗ ನಾನು ಆದಷ್ಟು ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಅಲ್ಲಿ ಅವ್ರ ಫೋಟೋಗ್ರಾಫರ್ಸ್ ಏನಿದ್ದಾರಲ್ಲ ಅಲ್ಲಿಗೆ ಹೋಗ್ಬೇಕು. ಸೊ ಬನ್ನಿ ಬೇಗ ಸ್ನಾನ ಮಾಡಿಕೊಂಡು ಅಲ್ಲಿಗೆ ಹೋಗೋಣ. ಈಗ ಆಲ್ರೆಡಿ ಟೈಮ್ ಆಗೋಗೈತೆ ಗೈಸ್. ನೀವೇ ನಮ್ಮವ್ರನ್ನ ರೆಡಿ ಮಾಡಿಬಿಟ್ಟು ಈಗ ಅವಳು ಸ್ನಾನಕ್ಕೆ ಹೋಗ್ತಾಳೆ. ಈಗ ಹೋಗಮ್ಮ ಬೇಗ ಮೌ, ಎಷ್ಟೊತ್ತಮ್ಮ ಮೌ. ನಮ್ಮವಳು ರೆಡಿ ಆದ್ಲು ಗೈಸ್. ಬನ್ನಿ ಇವಾಗ ತೋರಿಸ್ತೀನಿ ನಮ್ಮ ನೆವಿ ಹೆಂಗೆ ರೆಡಿ ಮಾಡೋಣ ನಮ್ಮವ್ರನ್ನ ಅಂತ. ಎಲ್ಲಿ ವೇರ್ ಡಿಡ್ ಯು ಗೋ? ಕಟ್ತಿದ್ದೀವಿ. ಶಾಂಪು ಎಲ್ಲಿ ಅಂತ ಹುಡಿಕೊಂಬಂದವಳು ಗೈಸ್ ನಮ್ಮ ನೆವಿ. ನಮ್ಮವಳನ್ನು ತೋರಿಸ್ತಾ ಇದ್ದೆ, ಅಷ್ಟೊಳಗೆ ಬಂದ್ಬಿಟ್ಲು. ಯಾಕೋ ಬರು ಅಲ್ಲಿ ಮಧ್ಯ ನಿಧಿಗೇನೋ ಶಾಂಪು ಕೊಡ್ತಾಳೆ. ಸೊ ನಾವೆಲ್ಲ ಬ್ಯಾಗ್ ಪ್ಯಾಕ್ ಮಾಡಾಯಿತು ಗೈಸ್. ಆ್ಯಕ್ಚುಲಿ ಅವ್ರ ಅಣ್ಣ ಫೋನ್ ಮಾಡಿಬಿಟ್ಟು ಬೈತಾವ್ರೆ, ನಾನು ಹೇಳಿದ್ದು ಎಷ್ಟೊತ್ತಿಗೆ, ನೀವು ಬರ್ತಾರದು ಎಷ್ಟೊತ್ತಿಗೆ ಅಂತ. ಇವಳು ಅಲಾರಾಮ್ ಇಟ್ಟಿದ ತಕ್ಷಣ ಎದೊಳ್ತಾಳೆ ಅಂತ ಅಂದ್ಬಿಟ್ಟು ನಾನು ಅಲಾರಾಮ್ ಇಟ್ಟಿರಲಿಲ್ಲ. ನನ್ನ ಬಾಮೈದನೂ ಅಲಾರಾಮ್ ಇಟ್ಟಿರಲಿಲ್ಲ. ಇವಳ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಕೂತಿದ್ದು. ಅಲಾರಾಮ್ ಆಫ್ ಮಾಡಿಬಿಟ್ಟವಳೆ. ಸೊ ಬರೀ ಗೈಸ್, ಆಲ್ರೆಡಿ ಲೇಟ್ ಆಗಿಬಿಟ್ಟೈತೆ. ಸೊ ಇವಾಗ ಇವರೆಲ್ಲರನ್ನ ಕರ್ಕೊಂಡು ಸೀದಾ ಅವ್ರ ಅಣ್ಣವ್ರ ಕಡೆ ಹೋಗೋಣ ಗೈಸ್. ಫೈನಲಿ ಈಗ ಅವ್ರ ಅಣ್ಣವ್ರು ಇದ್ದಿದ್ದು ರೂಮ್ ಹತ್ರಕ್ಕೆ ಬಂದಿದ್ದೀವಿ. ಅವ್ರು ಅಷ್ಟೊತ್ತಿಂದ ಫೋನ್ ಮಾಡಿ ಬಂದಿಲ್ಲ ಅಂತ ಇದ್ರು. ಸೊ 7 ಗಂಟೆಗೆ ಬಂದಿದ್ದೀವಿ ಗೈಸ್ ಲೊಕೇಶನ್ಗೆ. ಪಾಪ ಅವ್ರು ಹೇಳಿದ್ದು 6 ಗಂಟೆಗೆ ಬನ್ನಿ ಅಂತ. 1 hour ಲೇಟ್ ಆಯಿತು. 4 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿಸಿರೋ ಸಹನಾ ಅವ್ರಿಗೆ ಧಿಕ್ಕಾರ. ಯಾವ ಜೈ ಸುಮ್ಮ ಕೂತ್ಕೊಳ್ಳಮ್ಮ ತಿರ್ಗಿ ಕಡೆ ಅಲ್ಲಿ ತೋರ್ಸಕ್ಕೂ ಆಗಿಲ್ಲ ಮಕ್ಕ. ಬ್ಲಶ್ ನೋಡಿ ಗೈಸ್, ಬ್ಲಶ್ಶು ಗೈಸ್. ಆಲ್ ಕ್ರೆಡಿಟ್ ಗೋಸ್ ಟು ನೀನೇನು ಹಚ್ಕೊಂತ ಇದೀಯಾ? ಸನ್ಸ್ಕ್ರೀನು. ಅಯ್ಯೋ ಏನು ಕರ್ಕಾಬಿಡ್ತೀನಿ ಅಂತ ಸನ್ಸ್ಕ್ರೀನ್ ಬೇರೆ ಹಚ್ಕೊಂತಾಳೆ ಗೈಸ್. ಈಗ ಅವರೆಲ್ಲ ಅಲ್ಲಿಂದ ಬರ್ತಾವ್ರೆ. ಆ ಈ ರೂಮ್ ಚೆಕ್ಔಟ್ ಮಾಡ್ಕೊಂಡು ಲೆಫ್ಟ್ ಸೈಡ್ ರೂಮ್ ಚೆಕ್ಔಟ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಬರ್ತಾರೆ ನೋಡಿ, ನಡ್ಕೊಂಡು ಬರ್ತಾವ್ರೆ. ಸೊ ಈಗ ಈ ಗಾಡಿ ಎತ್ಕೊಂಡು ಫಸ್ಟ್ ಲೊಕೇಶನ್ ಗೈಸ್ ಅಪ್ಸರಕೊಂಡ ಗೈಸ್. ಫೈನಲಿ ಅಪ್ಸರಕೊಂಡ ಬೀಚಿಗೆ ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲೆಲ್ಲ ಹೋಗ್ತಾ ಇದೀವಿ ಆಲ್ರೆಡಿ. ಬರೋ ಬೊಮ್ಮೈದ ಹೆಂಗೆ ಅನಿಸ್ತು? ಬೊಮ್ಮೈದ 1 hour ಸೆಕೆ ಒಂದು ತಡ್ಕೊಳಕ್ಕೆ ಆಗ್ತಲ್ಲ ಗೈಸ್. ನೋಡಿ ನಮ್ಮವಳು ಒಳ್ಳೆ ಬಾರ್ಬಿ ಗರ್ಲ್ ಕಾಣ್ತಾಳೆ ನಮ್ಮವಳು. ನಡಿಯೋದು ನೋಡು, ಒಳ್ಳೆ ಪೈಲ್ಸ್ ಬಂದೊಳಗೆ ನಡೀತಾರೆ. ಶೂ ಕೊಳೆ ಆಗುತ್ತೆ ಅಂದ್ಬಿಟ್ಟು ನಡೀತಾರದು. ಹಂಗೆ ನಡೆಯಲ್ಲ ನಾರ್ಮಲಾಗಿ. ಹೇಳ್ದೆ ನಾನು, ಅಲ್ಲಿ ತುಳಿಬೇಡ ಕೆಂಪು ಮಣ್ಣು ಅದು ಅಂತ. ಈಗ ನೋಡಿ ಎಲ್ಲ ಹೋಗ್ತಾ ಇದೀವಿ ಗೈಸ್ ಶೂಟ್ ತೆಗ್ಸೋಕ್ಕೆ. ಸೊ ಇದರಿಂದ ಮುಂದೆನೇ ಇರೋದು ಸಮುದ್ರ. ಬನ್ನಿ ಒಳ್ಳೆ ಸಮುದ್ರದ ವ್ಯೂ ಜೊತೆ ಒಳ್ಳೆ ಫೋಟೋ ಶೂಟ್ ಮುಗಿಸೋಣ ಗೈಸ್. ಫೈನಲಿ ಲೊಕೇಶನ್ಗೆ ಬಂದು ಲುಕ್ ಅಟ್ ದ ವ್ಯೂ ಗೈಸ್. ಕ್ರೇಜಿ ನಮ್ದಿನ್ನ ಶೂಟ್ ಸ್ಟಾರ್ಟ್ ಆಗಿಲ್ಲ. ಮೇಡಮರೇ
ಬೀಚ್ ನೋಡ್ಬಿಟ್ಟು ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗಿ ಅನ್ನಿಸ್ತೈತ ಮೇಡಮ್ ಅವ್ರು ನೋಡಿ ಗೈಸ್, ಬಾರ್ಬಿ ಕಣಂಗೆ ಕಾಣ್ತಾವ್ರಿ ಇವತ್ತು. ಅಲ್ಲಲ್ಲ ಜಾಸ್ತಿ ಬ್ಲಶ್ ಆಗಬೇಡಿ ನಡ್ರಿ. ನಮ್ಮ ನೀವಿ ನೋಡಿ ಗೈಸ್, ಪಾಪ ರೂಮಲ್ಲಿ ರೆಡಿ ಆಗು ಅಂತ ಅಂದ್ಬಿಟ್ರೆ ಅಂದರೆ ಬಂದ್ಬಿಟ್ಟು ಬೀಚಲ್ಲಿ ರೆಡಿ ಆಯ್ತವ್ರೆ. ಅಲ್ಲಿ ನೋಡಿ ಇಲ್ಲೊಂದು ಯಾವುದೋ ಫೋಟೋ ಶೂಟ್ ನಡೀತೈತೆ ಆಲ್ರೆಡಿ. ಸೊ ಈಗ ಅದ್ರ ಜೊತೆಗೆ ನಮ್ಮದು ಒಂದು ಜಾಯ್ನ್ ಆಗುತ್ತೆ. ಏನೇ ಅದು ಇದು ಸ್ಪೈಡರ್ ಅಲ್ಲ, ಅದು ಇದು ಕಣ, ಇದು ಅದಕ್ಕೇನಂತಲ್ಲ, ಏಡಿ ಬಿಳಿ ಏಡಿ ಅದು. ಅಷ್ಟು ಫಾಸ್ಟಾಗಿ ಕೊಡುತ್ತೆ ನೋಡಿ ಗಾಯ್ಸ್. ಕ್ರೇಜಿ ಅಪ್ಸರಾಕೊಂಡ ಬೀಚ್ ನೆಕ್ಸ್ಟ್ ಲೆವೆಲ್. ನೆನ್ನೆಯಿಂದ ಒಂದು ಸ್ನ್ಯಾಪ್ ಹುಚ್ಚು ಇವಳಿಗೆ. ನಾನು ಒಂದು ಸ್ನ್ಯಾಪ್ ಹಾಕಿಲ್ಲ, ನಾನು ಹಾಕ್ಬೇಕು. ಕಾರಲ್ಲ ನಾನು ಹೇಳ್ತಾರದು, ಗೀಸ್ತು ಯಾವುದು ಹಾಕಿಲ್ಲ ಅಂತ. ಓಡೆ ಮೊಮ್ಮೆದ ನೋಡ ಬೀಚು ನೀರ್ಗಿರ್ ಬಿದ್ಬಿಟ್ಟು ಆಮೇಲೆ ಶಾರ್ಟ್ಸ್ ಹಾಕ ಬರ್ಬೇಕಿತ್ತಂತೀವನು. ನಿಮ್ಮ ಅಮ್ಮ ಫಸ್ಟ್ ಹೇಳಿ ಕಳ್ಸೋದೆ ಕಳಿಸ್ಬೇಡ ಅಂತವ. ಚಲೋ ಈ ಬೇಜಾನ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೀತೈತಿ ನೋಡಿ, ಅಲ್ಲೂ ನಡೀತೈತೆ. ಬನ್ನಿ ಗೈಸ್, ಇವಾಗ ನಮ್ಮ ಸ್ಟಾರ್ಟ್ ಮಾಡಿ. ಗೈಸ್ ಈಗ ಒಂದು ಸೆಟ್ ಆಫ್ ಶೂಟ್ನ ಮುಗಿಸ್ತೋ ಅಪ್ಸರಾಕೊಂಡ ಬೀಚಲ್ಲಿ. ನೋಡಿ ಅವಸ್ಥೆ ಹೆಂಗಾಗಿದೆ. ನಮ್ಮ ಬಾರ್ಬಿ ಡಾಲು ಹೋಗುವಾಗ ಬಾರ್ಬಿ ಡಾಲ್ ಹಂಗಿದ್ಲು, ಬರುವಾಗ ಮಾರಮ್ಮ ಆಗ್ಬಿಟ್ಟವಳೆ. ನೋಡಿ ಗೈಸ್, ಫುಲ್ ಯಾವ ಲೆವೆಲ್ಗೆ ಐತೆ ಸ್ವೆಟ್ಟು ಅಂತಂದರೆ. ಹೆಂಗೈತಪ್ಪ ರಾಜ್ಕುಮಾರ್? 1 hour ಪೀಸ್ ಅಂತಿದ್ದೆ, ಫುಲ್ ಪೀಸ್. ನಮ್ಮ ನಿವಿ ಗೈಸ್ ಮೇಕಪ್ ಆರ್ಟಿಸ್ಟ್ ಆಗಿ ಬಂದ್ಲು, ಇಲ್ಲಿ ಕುತ್ಕೊಂಡ್ಬಿಟ್ಟವಳೆ ಅಲ್ಲಿ ಮರದ ಕೆಳಗಡೆ. ಬಂದಿದ್ದೀನಿ ಅಂತ 1 hourಕ್ಕೆ ಮತ್ತೆ ಗೈಸ್ ಫುಲ್ ಬೂಸ್ಟ್ ಆಗ್ಬಿಟ್ಟಿದೀವಿ. ಬೆಳಿಗ್ಗೆ ಹತ್ತತ್ರ ಎಷ್ಟು 7:30ಗೆ ಸ್ಟಾರ್ಟ್ ಮಾಡಿದ್ದು ನಾವು. 7:30ಗೆ ಸ್ಟಾರ್ಟ್ ಮಾಡ್ದೋ. ಈಗ ಎಷ್ಟಾಯ್ತು ಟೈಮ್ ಎಷ್ಟು? 10:30. ಇನ್ನು 10 ನಿಮಿಷ ಹೋದರೆ 10:30 ಗೈಸ್. ಸೊ ಅರೌಂಡ್ 3 hour ಶೂಟ್ ಆಯಿತು. ಫುಲ್ ಎಲ್ಲ ಬೂಸ್ಟ್ ಆಗಿಬಿಟ್ಟಿದೆ. ಪ್ಯಾಂಟ್ ಎಲ್ಲ ನೋಡಿ ಯಾವ ಲೆವೆಲ್ಗಾಗಿದೆ, ಕಾಲೆಲ್ಲ ನೋಡಿ. ನಾನು ಇವಾಗ ಶೂ ತೆಗೆದುಬಿಟ್ಟು ಕ್ರಾಕ್ಸ್ ಹಾಕ್ಕೊಂಡೆ ನೋಡಿ. ನೆಕ್ಸ್ಟ್ ನಾನು ಇಲ್ಲಿಂದ ಮನೆಗೆ ಹೋಗೋಷ್ಟೊಳಗೆ ಸಮುದ್ರದಲ್ಲಿರೋ ಮರಳೆಲ್ಲ ನಾನು ಗಾಡಿ ಒಳಗಡೆ ಇರುತ್ತೆ, ಅದಂತೂ ಫಿಕ್ಸ್. ಸೊ ಈಗ ಒಂದು ಸೆಟ್ ಆಫ್ ಶೂಟ್ ಮುಗಿಸ್ತು. ಕ್ರೇಜಿ ನೆಕ್ಸ್ಟ್ ಲೆವೆಲ್ ಸರ್ಕಸ್ ಮಾಡ್ಸಾಕ್ಬಿಟ್ರು. ಒಂದು ಶೂಟ್ಗೆ ಈ ಮಟ್ಟಿಗೆ ಆಗೈತೆ. ಇನ್ನು ನೆಕ್ಸ್ಟ್ ಶೂಟ್ಗಳು ಅದು ಯಾವ ಮಟ್ಟಿಗೆ ಇರ್ತಾವೆ. ಪಾಪ ನನ್ನ ತಮ್ಮ ಏನೋ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದ, ಇವನ್ಕೆಲ್ಲ ಕೊಟ್ಬಿಟ್ಟಿದ್ದ ಮೊಬೈಲು. ಫುಲ್ಲು ಫೋಟೋ ತೆಗ್ದು ಚಾರ್ಜ್ನ ತೀರ್ಸಕ್ಕೆ. ಸೊ ಈಗ ತಿಂಡಿ ಮಾಡಬೇಕು ಗೈಸ್, ಹೊಟ್ಟೆ ಹಸಿತೈತೆ ಸಿಕ್ಕಾಬಿಡೆ. ಸೊ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ಸೊ ಇವಾಗ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ಬರ್ತೀವಿ. ಅದಾದ್ಮೇಲೆ ಮತ್ತೆ ಅಪ್ಸರಾಕೊಂಡ ಬೀಚಲ್ಲಿ ಇನ್ನೊಂದು ಶೂಟ್ ಐತೆ ಗೈಸ್. ನಾವು ಅಲ್ಲಿಂದ ಶೂಟ್ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಇನ್ನೊಂದು ಶೂಟಿಗೆ ಹೋಗಬೇಕಿತ್ತು. ಬಟ್ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಏನಾಗಿದೆ ಅಂತಂದರೆ ಆ ಶೂಟ್ನ ಪೋಸ್ಟ್ಪೋನ್ ಮಾಡಿದ್ದೀವಿ. ಸಂಜೆಗೆ ಪೋಸ್ಟ್ಪೋನ್ ಮಾಡ್ದೋ, ಇಲ್ಲಾಂತಂದರೆ ಆಫ್ಟರ್ನೂನ್ ಒಂದು 3 ಗಂಟೆ ಇಲ್ಲ 2 ಗಂಟೆ ಹಂಗೆ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡ್ದೋ. ಮೀನ್ ವೈಲ್ ನಮ್ಮ ಮೇಡಮ್ ಅವ್ರದ್ದು ಒಂದು ರೆಂಟೆಡ್ ಡ್ರೆಸ್ಸು ಇಲ್ಲಿ ಹೇಳಿದ್ದು 1 hourದಲ್ಲಿ. ಸೊ ನಮ್ಮ ನವೀನನ್ನು ಕರ್ಕೊಂಡು ಆ ರೆಂಟೆಡ್ ಡ್ರೆಸ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇವ್ರದ್ದೆಲ್ಲ ಸ್ವಲ್ಪ ಅದು ಗಿಚ್ಚೆಲ್ಲ ಏನಾದ್ರು ನೋಡಬೇಕಲ್ಲ. ಸೊ ಅದನ್ನು ಹಾಕ್ಸ್ಕೊಂಡು ನೆಕ್ಸ್ಟ್ ಅದು ಟ್ರೆಡಿಷ್ನಲ್ ಡ್ರೆಸ್ಗೆ ಅಂತ ರೆಂಟೆಡ್ ತೊಗೊಂಡಿರೋದು. ಸೊ ಅದನ್ನು ಇಸ್ಕೊಂಡು ಹೋಗಕ್ಕೆ ಬಂದು. ಏನ್ರಿ ಮೇಡಮ್ ಅವರೇ, ಏನು ಸಮಾಚಾರ? ಬಿಳಿ ಜಿರಳೆ ಆಗ್ಬಿಟ್ಟವಳು ನೋಡಿ ಗೈಸ್. ನೀನು ನಾನು ಕರಿ ಅಂದಿ ಆಗಿಯಲ್ಲ, ಕರ್ಗಾಬಿಟ್ಟಳು ನೋಡಿ ಗಾಯ್ಸ್. ಇವ್ರು ಯಜಮಾನ್ರು ನೋಡಿದ್ರಂತ ನಮ್ಮ ನೊಸಿ ಬೈಕೊಳ್ಳಲ್ಲ. ನಾನು ಹೆಂಡ್ತಿನ 1 hour ಕರ್ಕೊಂಡು ಹೋಗ್ಬಿಟ್ಟು ಕರ್ರಗೆ ಮಾಡಿಬಿಟ್ಟು ಅವರೇ ಅಂತ ಬೈತಾರೆ ಆಮೇಲೆ ನಮಗೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಡ್ರೆಸ್ ಇಸ್ಕೊಂಬರೋಣ ಗೈಸ್. ಮೇಡಮ್ ಅವ್ರು ಡ್ರೆಸ್ ಇಸ್ಕೊಂಬಂದರು. ಇಲ್ಲಿ ನೋಡಿ ಗೈಸ್, ಇಲ್ಲೇ ಬಂದ್ಬಿಟ್ಟು ಹೋಗ್ಬಿಟ್ಟು ಅಳತೆ ಹಾಕ್ಬಿಟ್ಟು ಎಲ್ಲ ಫುಲ್ ಕರೆಕ್ಟಾಗಿ ಮೆಷರ್ಮೆಂಟ್ ಐತಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದರು. ಸೊ ಇದು ಬಂದ್ಬಿಟ್ಟು ನಾಳೆ ಶೂಟ್ಗೆ ಡ್ರೆಸ್ಸು. ಅದೇ ಪೇಜ್ದು. ಅವರು ಇವ್ರ ಜೊತೆ ಇದು ಮಾಡ್ಕೊಂಡಿರ್ತಾರೆ, ಟೈ ಅಪ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಇಷ್ಟು ಕಮಿಷನ್, ಇವ್ರಿಗೆ ಇಷ್ಟು ಕಮಿಷನ್ ಅಂತ ಹೋಗುತ್ತೆ. ಬ್ಲೌಸ್ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಡ್ರೆಸ್ ತುಂಬ ಇಷ್ಟ ಆಗಿದೆ ನಮ್ಮವರಿಗೆ. ನೋಡೋಣ ಶೂಟಲ್ಲಿ ಹೆಂಗೆ ಬರುತ್ತೆ ಅಂತ. ಫೋಟೋ ತೆಗಿಯುವಾಗ ಲೆಕ್ಕ ಬರೋದು. ಇಲ್ಲಿಂದ ಮನೆಗೆ ಹೋಗೋಣ. ಮೇಡಮ್ ಅವ್ರು ನೋಡಿ ಎಳ್ನೀರು ಕೊಟ್ಟಿದ ತಕ್ಷಣ ಹೆಂಗೆ ಕುಡಿತಾವ್ರೆ. ಘಟ ಅಂತ ಏರಿಸ್ತಾ ಕೂತವ್ರೆ. ನಮ್ಮೇನು ಮತ್ತೆ ಅಂಕಲ್ಲು ಎಳ್ನೀರು ಕೆಸ್ ಕೊಟ್ಟಿದ್ದು. ಸೊ ಈಗ ಎಳ್ನೀರು ಕುಡಿಯೋ ಟೈಮ್. ನೀನೇನು ಲಂಗ್ ಕುಡಿತಾ ಕೂತಿದ್ಯೆ? ಅವಳೆಲ್ಲ ಅವಳು ಇವಳನ್ನ ತೋರಿಸೋ 3 ಸರಿ ವಾಮಿಟ್ ಮಾಡ್ಕೊಂಡು ಅವಳೆ. ವಾಮಿಟ್ ರಾಣಿ
ಚೆನ್ನಾಯ್ತಾನೆ ಹೇಳಿರೋ. ಚೆನ್ನಾಯ್ತಂತೆ. ಸ್ವೀಟ್ ಐತೆ. ಓಳ್ ಅದಕ್ಕೆ ಬೇಕಾ ಕುಡ್ಕೊಬಿಟ್ಲು. ನಿಧಾನ ಬಟ್ಟೆ ಮೇಲೆ ಚೆಲ್ಕೊಂಡ್ರೆ ಕರೆ ಆಗ್ತದೆ. ಆಮೇಲೆ ನಿನಗೆ ನಾನೇ ಚೆಲ್ಕೊಂಡೆ. ನೋಡು ಇಲ್ಲ ಚಲೋ ಆಯ್ತು. ಗೈಸ್ ಇಲ್ಲಿರೋ ಶೆಕೆಗೆ ಎಳ್ನೀರು ಕ್ರೇಜಿ. ನಾವಂತೂ ಎ ಸಿ ರೂಮಿಂದ ಆಚೆಗೆ ಬಂದಿಲ್ಲ, ಹಂಗಾಗ್ಬಿಟ್ಟಿದ್ದು ಪರಿಸ್ಥಿತಿ. ಸೊ ಈಗ ಮತ್ತೆ ರೆಡಿಯಾಗಿ ಎಲ್ಲ ಗೈಸ್ ಅಲ್ಲಿ ಮತ್ತೆ ಅಪ್ಸರಕೊಂಡ ಬೀಚ್ಗೆ ಹೋಗ್ಬೇಕು. ಶೂಟ್ ಇದೆ ಇನ್ನೊಂದೀಗ ಶೂಟ್, ಸೆಕೆಂಡ್ ಶೂಟ್ ಆಫ್ ದ ಡೇ. ರೆಡಿ? ನಾಟ್ ಯೆಟ್. ಓಕೆ, ಲೆಟ್ಸ್ ಗೋ. ನಾವಲ್ಲಿ ರೆಡಿಯಾಗಿ ಇವಾಗ ಸೆಕೆಂಡ್ ಶೂಟ್ ಪ್ಲೇಸಿಗೆ ಬಂದಿದ್ದೀವಿ. ಮೇಡಮ್ ಅವರೇ ತಿರುಗಿ ಈ ಕಡೆ. ಇವ್ರು ನೋಡಿ ಇಲ್ಲಿ ಆಲ್ರೆಡಿ ಬೆಳಗ್ಗೆ ತೆಗ್ದಿರೋ ಫೋಟೋಸ್ ನೋಡ್ತಾವ್ರೆ. ಬರ್ರಿ ಇಲ್ಲಿ ತೋರಿಸ್ರಿ. ಇಲ್ಲಿ ನಮ್ಮ ಅಣ್ಣ ನೋಡಿ, ಇಲ್ಲಿ ಫೋಟೋಗ್ರಾಫರ್ ಅಣ್ಣ ಉಯ್ಯಾಲೆ ಆಡ್ತಾವ್ರೆ. ಗೈಸ್ ಇಲ್ಲಿ ನೋಡಿ ಬೆಳಗ್ಗೆ ಓಕೆ ಬೆಳಗ್ಗೆ ತೆಗ್ದಿರೋ ಫೋಟೋಸ್ ನೋಡ್ತಾರೆ ಗೈಸ್. ನಾನು ನೋಡೋಕೆ ಹೋದ್ರೆ ಏನೋ ನೋಡ್ಬೇಡ ಹೋಗು ಈಗಲೇ ಅಂತಂತವ್ರೆ. ಸೊ ನನ್ನ ಫ್ರೆಂಡು ಹಂಗೆ ಅಲ್ಲಿ ಊಟ ತರೋಕ್ಕೆ ಅಂತ ಹೋದ ಗೈಸ್. ನಾವಿನ್ನೂ ಊಟ ಮಾಡಿರಲಿಲ್ಲ. ಇವ್ರದ್ದು ಅದೇ ಡ್ರೆಸ್ಸೆಲ್ಲ ಇಸ್ಕೊಂಡು ಮನೆಗೆ ಬಂದು ಅಲ್ಲಿ ಎಳ್ನೀರು ಕೊಡ್ದು ಅದಾದ್ಮೇಲೆ ರೆಡಿ ಆಗ್ಬಿಟ್ಟು ಬರೋಷ್ಟೊಳಗೆ ಲೇಟ್ ಆಗೋಯ್ತು. ನಮ್ಮ ನಿವಿ ಮಾತ್ರ ಪೀಸ್ಫುಲ್. ಇವಳಂತ ಪೀಸ್ಫುಲ್ ಇನ್ನು ಯಾರೂ ಇಲ್ಲ ಜೀವನದಲ್ಲಿ. ಆರಾಮಾಗಿ ನೋಡಿ ಗಾಳಿ ಯಾವ ತಗೊಂಡು ನಿಂತವಳೆ ಕಳ್ಳಿ. ಸೊ ಕ್ರೇಜಿ. ಸೊ ಇವಾಗ ಸೆಕೆಂಡ್ ಶೂಟ್ ಪೊಸಿಷನ್ ಬಂದಿದ್ವಿ. ನಮ್ಮ ಮೇಡಮ್ ಅವರು ಹೆಂಗವ್ರೆ, ಇವ್ರ ಅಣ್ಣ ನೋಡಿ ಇಲ್ಲಿ ಇವರೇ ಪಾಪ. ಏನು ಎಲ್ಲಿ ಒರಿಜಿನಲ್ ತೋರಿಸಿ. ಏಯ್ ಒರಿಜಿನಲ್ ಚೆನ್ನಾಗೇ ಬಂದಾಯ್ತು, ಸುಮ್ಮನಿರೋ ನೀನು. ಇವಳು ಬಿಳಿಜಿರ್ಲೆ, ಅವಳು ನಾನು ಕರಿಜಿರ್ಲೆ ಅಷ್ಟೇ, ಅದರಲ್ಲೇನು. ಸೊ ಬನ್ನಿ ಗೈಸ್, ಇವಾಗ ಎರಡನೇ ಶೂಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋಣ. ಅದಾದ್ಮೇಲೆ ನಮ್ಮ ಹುಡುಗ ಊಟ ತರ್ತಾನೆ. ಊಟ ಫೈನಲಿ ಇವಾಗ ಆ ಡ್ರೆಸ್ಸಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಈಗ ಇನ್ನೊಂದು ಔಟ್ಫಿಟ್ಟಲ್ಲಿ ರೆಡಿ ಆಗಿದ್ದೀವಿ. ನಮ್ಮ ಬಾಮೈದ ಪಾಪ ಎಲ್ಲಾದ್ರದ್ದು ಕ್ಲಿಪ್ಪಿಂಗ್ ಮಾಡಿ ಇಡ್ತಾವನೆ. ಸೊ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ದೀರ ಗೈಸ್, ಏನೇನೆಲ್ಲ ಸರ್ಕಸ್ ಮಾಡಿಸ್ತಾವ್ರೆ ನನಗೆ, ಹೆಂಗೆಲ್ಲ ಮಾಡಿಸ್ತಾವ್ರೆ. ಸೊ ಈಗ ಇನ್ನೊಂದು ಹೊಸ ಔಟ್ಫಿಟ್ಟಲ್ಲಿ ಬಂದಿದ್ದೀವಿ. ನಮ್ಮ ಮೇಡಮ್ ಅವ್ರು ಈ ಥರ ಡ್ರೆಸ್ ತಗೊಂಡವ್ರೆ, ನಮ್ಗೆ ಈ ಥರ ಡ್ರೆಸ್ಸು. ಸೊ ಬನ್ನಿ ಇವಾಗ ಇದು ಬೀಚ್ ಸೈಡ್ ವ್ಯೂದು. ಮಾರ್ನಿಂಗ್ ಏನು ತೆಗ್ದಿದ್ವಲ್ಲ, ಸೊ ಅದೇ ಸ್ವಲ್ಪ ಥೀಮ್ ಇದೆ, ಬಟ್ ಡಿಫ್ರೆಂಟ್. ಅಂದರೆ ಅದು ಬೀಚ್ ಸೈಡಲ್ಲಿ ವಿತೌಟ್ ಗೆಟಿಂಗ್ ಇನ್ ಟು ವಾಟರ್ ತೆಗ್ದಿದ್ದು. ಇದು ಈ ಥರ ಲೈಕ್ ಥಿಂಗ್ಸ್ ಯೂಸ್ ಮಾಡಿ ತೆಗಿಯೋದು. ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಟು ಗೆಟ್ ಇನ್ ಟು ವಾಟರ್ ಆಲ್ಸೋ. ಸೊ ನೋಡಿ ಅಪ್ಸರ ಕೊಂಡ ಕ್ರೇಜಿ. ನೋಡಿ ಗೈಸ್, ಶೂಟಿಂಗ್ ಫೋಟೋ ಶೂಟ್ ಮಾಡೋ ಟೈಮಲ್ಲಿ ಅವ್ರದ್ದು ಉಗುರು ಕಟ್ಟಾಗ್ಬಿಡ್ತು. ತೋರಿಸ್ರಿ ಇಲ್ಲಿ ನೋಡಿ ಗೈಸ್, ಉಗುರು ಕಟ್ ಮಾಡಿ ರಕ್ತ ಸುರಿಸಿ ಫೋಟೋ ಶೂಟ್ ಮಾಡಿಸ್ಕೊಂತವ್ರೆ. ರಕ್ತ ಸುರಿಸಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಂತವ್ರೆ ಪಾಪ ನಮ್ಮವರು. ವಾವ್ ಕ್ರೇಜಿ, ವಾವ್ ವಾಟ್ ಎ ಬ್ಯೂಟಿ, ವಾವ್. ನಾಚ್ಕೊಂತವ್ರೆ ಗೈಸ್. ಎಕ್ಸ್ಕ್ಯೂಸ್ ಮೀ, ಪುಣ್ಯ ಮಾಡಿ ನಿಮ್ಮ ಅಕ್ಕ ಪುಣ್ಯ ಮಾಡಿರೋದು ನನ್ನ ಕಟ್ಕೊಳಕ್ಕೆ. ರಕ್ತ ಸುರಿಸ್ಕೊಂಡು ಹಂಗೆ ಓಕೆ ಇಟ್ಸ್ ಓಕೆ. ಸೊ ಬನ್ನಿ ಗೈಸ್, ಅದು ಉಗುರು ಎಕ್ಸ್ಟೆಂಡ್ ಏನಾಗಿದೆಯಲ್ಲ ಅದನ್ನ ಕಟ್ ಮಾಡ್ಬಿಡು, ಸರಿ ಹೋಗುತ್ತೆ. ಅದು ಕಟ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಗೈಸ್ ಬನ್ನಿ ಇವಾಗ ಇಲ್ಲಿ ಯಾವ ಥರ ಶೂಟ್ ನಡೆಯುತ್ತೆ ನೋಡೋಣ. ಆ್ಯಂಡ್ ವೆಯ್ಟ್ ಫಾರ್ ದ ರಿಸಲ್ಟ್ಸ್. ಲೆಟ್ಸ್ ಗೋ. ಗೈಸ್ ನೋಡಿದ್ರಲ್ಲ, ನಮ್ಮ ಬಾಮೈದ ಪಾಪ ಕ್ಲಿಪ್ಪಿಂಗ್ಸ್ ಹಾಕಿ ಮಡಗಿದ್ದೆ, ಅದೆಲ್ಲ ನಾನು ಕೊಲಾಜ್ ಮಾಡಾಕಿದ್ದೆ.
ಎಷ್ಟೊಂದೆಲ್ಲ ಸಾಹಸ ಮಾಡಾಕಿದ್ದೀನಿ ಗೈಸ್. ಇವಳಂತೂ ನನಗೆ ನೋಡಿದ್ವಿ ಎಲ್ಲ ಫುಲ್ಲು ಮರಳು ಎಲ್ಲ ಹಿಂದೆ ಕಡೆ ತೋರ್ಸಪ್ಪ, ಮರಳೆಲ್ಲ ತೋರ್ಸೋ ನೋಡಿ ಗೈಸ್. ತೊಳೆದ್ಬಿಟ್ಟಿದ್ದೀನಾ ಫುಲ್ ಎಲ್ಲ ಮರಳೆಲ್ಲ ಎರ್ಚಿ ನನ್ನ ಮೇಲೆ ಅದು ಏನು ಸೇಡಿತ್ತು ಎಲ್ಲ ತೀರ್ಸ್ಕೊಂಬಿಟ್ಟಾಳು ಇವತ್ತಂತೂ. ಇರಲಿ, ಟೈಮ್ ಬರುತ್ತೆ ಅವಾಗ ಸೇಡ್ ತೀರ್ಸ್ಕೊಂತೀನಿ. ಈ ಅಮ್ಮ ಗೈಸ್ ಹೋಗಿ ಮಲ್ಕೊಂಬಿಟ್ಟವಳಲ್ಲಿ. ಈ ಅಮ್ಮ ನಮ್ಮ ಜೊತೆಗೆ ಇರೋದು ಬಿಟ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟವಳೆ. ಅಂತೂ ಇಂತೂ ಗೈಸ್ ಸಕ್ಸಸ್ಫುಲಿ ಡೇ 1 ತಾನೇ ಇದು. ಡೇ 1 ಆಫ್ ಪ್ರೀ ವೆಡ್ಡಿಂಗ್ ಶೂಟ್ ಇಸ್ ಕಂಪ್ಲೀಟೆಡ್. ನಾಳೆ ಡೇಟು ಇದೆ ಗೈಸ್. ನಾಳೆ ರೆಟ್ರೋ ಥೀಮ್ ಇದೆ. ರೆಟ್ರೋ ಥೀಮ್ ಬೆಳಗ್ಗೆನೇ ಹೋಗಬೇಕು 5:30ಗೆ ಅಂತ ಹೇಳವ್ರೆ. ಈ ಸರಿ ಏನಾಗಿತ್ತು ನಿಮಗೆ ಗೊತ್ತು ಆಲ್ರೆಡಿ. 4 ಗಂಟೆಗೆ ಅಲಾರಾಮ್ ಇಟ್ಕೋಬೇಕಿತ್ತು ನಮ್ಮವರು. ಅಲಾರಾಮ್ ಆಫ್ ಮಾಡಿಬಿಟ್ಟು 5:30ಗೆ ಎದ್ದು 6:30ಗೆ ಹೋಗಿ 7 ಗಂಟೆಗೆ ಸ್ಟಾರ್ಟ್ ಮಾಡಿ 10:30ಗೆ ಮುಗಿಸಿದ್ದೀವಿ ಫಸ್ಟ್ ಶೂಟು. ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಬನ್ನಿ ಅಂತ ಹೇಳಿದ್ರೆ ನಾವು 3 ಗಂಟೆಗೆ ಹೋಗಿದ್ದೀವಿ. ಹಿಂಗೆ ಏನಾರು ಲೇಟಾಗಿ ಹೋಗ್ತಾ ಇದ್ರೆ ಮಾತ್ರ ಬಿಸ್ಕೆಟ್ ಬೀಳ್ತವೆ ನಮಗೆ ನಾಳೆನೂ. ಸೊ ನಾಳೆ ಯಾವುದೇ ಕಾರಣಕ್ಕೂ 5:30ಗೆ ಅಲ್ಲಿ ಇರಬೇಕು ಅಂತ ಹೇಳವ್ರೆ. ಸೊ ಇವಾಗ ಹೋಗ್ಬಿಟ್ಟು ನೀಟಾಗಿ ಸ್ನಾನ ಮಾಡಬೇಕು. ಇದೆಲ್ಲ ಫುಲ್ ಗೈಸ್, ಎಲ್ಲ ಫುಲ್ ತ್ಯಾವಾಗ್ಬಿಡೈತೆ. ಇವಾಗ ನಾನು ಒಳಗಡೆ ಕುತ್ಕೊಂಡ್ರು ನೋಡಿ, ನೀವು ಕೋಸ್ಟಲ್ ರೀಸನ್ಸಿಗೆ ಬಂದಿದ್ದೀರಾ ಅಂತಂದರೆ ನಿಮಗೆ ಬೇರೆ ರೀಸನ್ನೇ ಬೇಡ. ನೀವು ಯಾವ ಗಾಡಿ ತಂದಿದ್ರು ಆ ಗಾಡಿ ಒಳಗೆಲ್ಲ ಮರಳಿರುತ್ತೆ, ಇದೇ ಫಿಕ್ಸು. ನನಗೂ ಫುಲ್ ಒಳಗಡೆ ಎಲ್ಲ ಮರಳು ತುಂಬ್ಕೊಂಬಿಟ್ಟೈತೆ. ಈಗ ಹೋಗ್ಬಿಟ್ಟು ನವೀನ್ ಅವ್ರ ಮನೇಲಿ ಶಿಸ್ತಾಗಿ ಸ್ನಾನ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ರೆ ಪೀಸ್. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ನವೀನ್ ಅವ್ರ ಮನೆಗೆ ಹೋಗೋಣ. ನೀವೇ ಹೆಂಗಿತ್ತು ಶೂಟು? ನನ್ಗಂತೂ ನಿದ್ದೆ ಬತ್ತಾಯ್ತು. ನೋಡಿ ಸಾಕಾಗದ ಅವಳಿಗೆ. ಹೇಳ್ರಿ ನಮ್ಮರೆ ಹೆಂಗಿತ್ತು ಶೂಟು? ಸುಸ್ತಾಯ್ತು. ನನ್ನ ಮೇಲೆ ಇದ್ದು ಸೇಡೆಲ್ಲ ತೀರ್ಸ್ಕೊಂಡಿದ್ದೀರಿ. ಬರ್ರಿ ನೀವು ಇವತ್ತು. ಸೊ ಬನ್ನಿ ಗೈಸ್, ಸೇಡೆಲ್ಲ ಕರ್ಕೊಂಡು ಇವಾಗ ನಮ್ಮ ನವೀನ್ ಅವ್ರ ಮನೆಗೆ ಹೋಗೋಣ. ಗೈಸ್ ನಾವು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಂಕಲ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕೂತಿದ್ದೋ. ನಮ್ಮ ಆಂಟಿ ಆಲ್ರೆಡಿ ಎಲ್ರಿಗೂ ಅಡುಗೆ ರೆಡಿ ಮಾಡೋರು. ನೋಡಿ ಗೈಸ್ ಏನೇನೆಲ್ಲ ಮಾಡ್ಸೋ ನೋಡಿ. ಅನ್ನ ಸಾಂಬಾರು. ಆಂಟಿ ಬಜ್ಜಿ ಯಾಕೆ ಹಾಕಕ್ಕೆ ಹೋದ್ರಿ ನೀವು? ಇಲ್ಲ ಹೇಳ್ದೆ ತಾನೇ ನಾನು ಬಜ್ಜಿ ಹಾಕಿಸ್ಬೇಡ ಅಂತ. ನಾನು ಸ್ಮೆಲ್ ಬರ್ತೈತಿ ಅಂತಂದೆ ತಾನೇ. ಏನಂತ ಹೇಳ್ದೆ ನೀನು? ಪಾಪಡು. ಗೈಸ್ ನನಗೆ ಗೊತ್ತಾಯ್ತು ಬಜ್ಜಿ ಹಾಕ್ತವ್ರೆ, ಹಾಕ್ಬೇಡ ಅಂತ ಹೇಳು ಅಂತಂದೆ. ನೋಡಿ ಬಜ್ಜಿ ಹಾಕ್ಸವನೆ. ಇಲ್ಲಿ ಪಾಪಡು, ಅದು ಪಾಪಡ್ ಕರಿತಾ ಇರೋದು ಅಂತ ಸುಳ್ಳು ಹೇಳ್ದೆ ನನಗೆ. ಸ್ಮೆಲ್ಲು ಇದೇನಕ್ಕೂ ನನಗೆ ಇಷ್ಟೊಂದು ಹಾಕ್ಸಿದ್ಯಾ? ನಾನು ಅದನ್ನು ಒಂದು ತಿನ್ನಲ್ಲ. ಏನಂತಾರೆ ಇದಕ್ಕೆ? ಹೊಡೆದೆ ಸಂಡಿಗೆ. ಇದು ಓದ್ಸಲಿ ಅರುಣ್ ಬಂದಾಗ ಗೈಸ್, ಇವನ್ ಮದ್ವೆಗೆ ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಅರುಣ್ ಅಂದ್ಬಿಟ್ಟು. ಅವ್ನು ಬಂದಿದ್ದಾಗ ಅವನು ಕೇಳಿ ಹಾಕ್ಸ್ಕೊಂಡು ತಿಂದಿದ್ದ. ನೆನ್ನೆ ಆಂಟಿ ಸಖತ್ತಾಗಿ ಮಾಡಿದ್ರಿ ಊಟ. ಇವತ್ತು ಹೆಂಗೈತೆ ಅಂತ ತಿನ್ಬಿಟ್ಟು ಹೇಳ್ತೀನಿ, ಓಕೆನಾ? ನೀವೇ ಮೆತ್ತಗೆ ತಿನ್ನಿ ಆಯ್ತು ಹೋಗ್ಲಿ. ಅಲ್ಲಿ ನೋಡು ಬಜ್ಜಿ ಒಂದೊಂದೇ ಬಾಯಳಿಗೆ ಹಾಕಂತವಳೆ. ನಮ್ಮರೆ ಏನು ಇಷ್ಟೊಂದು ಹಾಕ್ಸ್ಕೊಂಡಿದ್ದೀರಿ? ನೀವು ತಿನ್ನಲ್ಲ ಅಂತ ಗೊತ್ತಾಗಿದ್ಕೆ ಮೊದಲೇ. ಗೈಸ್ ನಾವಲ್ಲಿ ಮೇಲ್ಗಡೆ ಅಲ್ಲಿ ರೂಮ್ ಐತೆ, ಅಲ್ಲಿದ್ದೀವಾ. ಮೇಲ್ಗಡೆಯಿಂದ ಬರೋಷ್ಟೊಳಗೆ ಆಂಟಿ ಆಲ್ರೆಡಿ ಫಸ್ಟೇ ತಟ್ಟೆಗೆ ಹಾಕಿಟ್ಬಿಟ್ಟವ್ರೆ. ಯಾಕೆ ಹೇಳಿ? ಇವ್ರು ಯಾರು ನೆಟ್ಟಿಗೆ ತಿನ್ನಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ. ನನ್ನ ಬಾಮ ಇದೆ, ನಾನು ಬಿಟ್ಬಿಟ್ಟು ಬಂದು ತಿಂತಾವನು ಇವತ್ತು. ನೀನೆಲ್ಲೂ ಕಾಣಿಸ್ನೇ ಇಲ್ಲ. ಇವಳು ವಾಶ್ರೂಮ್ಗೆ ಹೋಗಿದ್ಲಪ್ಪ, ಅವಳನ್ನ ಕರ್ಕೊಂಬರೋಣ ಅಂತ ಹೋದೆ. ಇವರೆಲ್ಲ ಆಲ್ರೆಡಿ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟವ್ನು. ಇವನು ಸ್ಟಾರ್ಟ್ ಮಾಡ್ಬಿಟ್ಟು ಅವ್ನು ಬಿಟ್ಬಿಟ್ಟು. ಎಲ್ಲರೂ ಸ್ಟಾರ್ಟ್ ಮಾಡ್ಬಿಟ್ಟವ್ರು ಬಿಟ್ಬಿಟ್ಟು. ನಮ್ಮವ್ರೇ ಥೂ, ಏನೋ ಅನ್ಸಲ್ವ ನಿಮಗೆ? ಸೊ ಇವಾಗ ಗೈಸ್ ಮೃಷ್ಟಾನ್ನ ಭೋಜನ ಸವಿಯೋ ಟೈಮು. ಕ್ರೇಜಿಯಾಗಿದೆ ಅಂತ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ. ತಿಂದಾದ್ಮೇಲೆ ಸಿಗ್ತೀನಿ ನಿಮಗೆ, ಓಕೆ ಗೈಸ್? ಹೊಟ್ಟೆ ಬೇರೆ ಊಟ ಆಯಿತು, ಕಣ್ ತುಂಬ ನಿದ್ದೆ ಬರ್ತೈತೆ. ಆ್ಯಂಡ್ ನಾಳೆ ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಹೊರಡೋ ರೀಸನ್ ಇರೋದ್ರಿಂದ ಅಂಕಲ್ ಆಂಟಿನ ಮದುವೆಗೆ ಕರೆದ್ಬಿಡೋಣ ಬನ್ನಿ. ಎಲ್ಲವರು ಊಟ ಮಾಡ್ತಾವ್ರ? ಊಟ ಮಾಡಲಿ. ಅಂಕಲ್ ಅಲ್ಲೇ ಮಲ್ಕೊಂತವ್ರಲ್ಲ. ಇರೋ ಹಂಗೆ ಯಾರೋ ಬರೋಣ. ನಡಿ ಅಲ್ಲೇ ನಡಿಯೇ. ಅವ್ರಿನ ಊಟ ಮುಗಿಯಾಗ ನಡಿ, ಅಲ್ಲಿ ಕುತ್ಕೊಳ್ಳೋಣ. ಇವಳು ಗೈಸ್ ನಿದ್ದೆ ಗಣ್ಣಲ್ಲೇ ತೂರಾಡ್ತಾವಳೆ. ಬೇಡ ಅಲ್ಲೇ ನಡಿ, ಇಲ್ಲಿ ತಣ್ಣಗೈತಿ. ಬರೋ. ತಣ್ಣಗೈತಿ ಗೈಸ್. ಇಲ್ಲಿರೋ ತಣ್ಣಗಿರೋ ಕಡೆ ಕುತ್ಕೊಳಕ್ಕೆ ಹಿಂಗೆ ಅಂತಾರಲ್ಲ ಗೈಸ್. ಇಲ್ಲಿ ಈಗ ಮಳೆ ಊದಿ ನೋಡು. ನ್ಯಾಚುರಲ್ ಏರ್ ತಗೋಬೇಕು ಯಾವಾಗ್ಲೂ, ತಿಳ್ಕೊ. ಇನ್ನೊಂದು 5 ನಿಮಿಷ ಆಂಟಿದು ಊಟ ಮುಗಿದೋಗುತ್ತೆ. ಅಷ್ಟೊಳಗೆ ಹೋಗ್ಬಿಟ್ಟು ಕರೆದ್ಬಿಟ್ಟು ಹೋಗ್ಬಿಡೋಣ. ನೀವೇ ಆಯ್ತು ಹೋಗ್ಲಿ, ಬೇಜಾರು ಮಾಡ್ಕೊಂಬೇಡ. ನಿದ್ದೆ ಮೇಲೆ ನಿದ್ದೆ ಬರ್ತೈತೆ ಅವಳಿಗೆ ಅಂದ್ರೆ ನಾವು ನಿದ್ದೆ ಮಾಡಕ್ಕೆ ಬಿಡ್ತಲ್ಲ ಗೈಸ್. ಊಟ ಹೆಂಗಿತ್ತು ನೀವೇ? ಸಾಕಾಗಿತ್ತಲ್ವ ಗೈಸ್? ನಾನಂತೂ 2 ಸರಿ ಹಾಕ್ಸ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ. ಹೊಟ್ಟೆ ಫುಲ್ ದಪ್ಪ ಆಗ್ಬಿಟ್ಟಿದೆ. ಏನು ಅಂದಂಗಾಯ್ತು ಗೈಸ್. ಇಲ್ಲೆಲ್ಲ ನೋಡಿ ಇಷ್ಟೊಂದೆಲ್ಲ ಮರಗಳೈತೆ, ಒಂದೆಲ್ಲನೂ ಅಳ್ಳಾಡ್ತಾಯಿಲ್ಲ. ಇನ್ವಿಟೇಷನ್ ಕಾರ್ಡ್ ತರದೇ ಮರ್ತೋಗಿದ್ದೀವಿ ಗೈಸ್. ಇವಳಿಗೂ ಹೇಳಿದ್ದೆ ಎತ್ಕೊಂತ, ಇವಳು ಎತ್ಕೊಂಡಿಲ್ಲ. ನನಗೂ ಅವಳು ಹೇಳಿದ್ದೆ ಎತ್ಕೊಂತ, ನಾನು ಎತ್ಕೊಂಡಿಲ್ಲ. ಬರೋ ಇದರಲ್ಲಿ ಬರೀ ಡ್ರೆಸ್ ಎತ್ಕೊಂಡು ಇದು ಎತ್ಕೊಂಡು ತರಬೇಕಾಗಿರೋದನ್ನೇ ಮರ್ತುಬಿಟ್ಟಿದ್ವಿ.
ಏನು ಮಾಡೋಣ ನಮ್ಮ ಮರುವಿಗೆ ಹಂಗೆ ಕರಿಬೇಕು ಇವಾಗ. ಹಂಗೆ ಕರೆದ್ಬಿಟ್ಟು ಬನ್ನಿ ಅಂಕಲ್ ಆಂಟಿ ಜೂನ್ 24-25 ನಮ್ಮ ಮದುವೆ, ಮಿಸ್ ಮಾಡಿದೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಹೋಗೋಣ. ಓಕೆ ಗೈಸ್, ಫೈನಲಿ ಆಂಟಿ ಅವ್ರದ್ದು ಊಟ ಆಯಿತು. ಅಂಕಲ್ ಎಲ್ಲ ಅಂಕಲ್ ಮಲ್ಕೊಂಬಿಟ್ರಾ ಆಂಟಿ? ಆಂಟಿ ಅಂಕಲ್ ಮಲ್ಕೊಂಬಿಟ್ರಾ? ಅಂಕಲ್ ಅಲ್ಲೇ ಅವರು ಸೋಫಾ ಮೇಲೆ ಎಬ್ರಿಸಿ ಒಂಚೂರು. ಬಾ ಸಾಲ ಲೇಟ್ ಹಾಕು. ಇರಲಿ ಅಂಕಲ್ ಮಲ್ಕೊಳ್ಳಿ. ಏನಿಲ್ಲ ಆಂಟಿ ಬನ್ನಿ ಕೂತ್ಕೊಳ್ಳಿ. ಏನಿಲ್ಲ ಕೂತ್ಕೊಳ್ಳಿ. ಬಾ ಮಾ ಮೇಡಮ್ ಹಾಂ ಹೇಳಿ. ಅಂಕಲ್ ಆಂಟಿ ವೆಡ್ಡಿಂಗ್ ಕಾರ್ಡ್ ತರದು ಮಾಡ್ಕೊಡ್ವಿ ಬಟ್ಟೆಗಳ ಇದರಲ್ಲಿ. ಈ ಮಂತ್ 24-26 ಮದುವೆ ಇದೆ. ಇಬ್ಬರು ಬಂದ್ಬೇಕು, ಎಲ್ಲರೂ ಕರ್ಕೊಂಡು ಅಜ್ಜನ ಕರ್ಕೊಂಡು ಎಲ್ಲರೂ ಮನೆ ಅಂತ ಮಿಸ್ ಮಾಡಬೇಕು. ಮಿಸ್ ಮಾಡದೆ ಬರಬೇಕು. ನಾನು ಅವ್ನ ಮದುವೆಗೆ 4 ದಿನ ಮುಂಚೆ ಬಂದಿದ್ದೀನಿ. ನೀವು ಜೊತೆಲಿ ಬರಬೇಕು. ಓಕೆನಾ ಬ್ರೋ? ಕರ್ಕೊಬರೋ ಜವಾಬ್ದಾರಿ ನಿಂದು. ಇಲ್ಲ ಅಂತಂದರೆ ನಿನಗೆ ಐತಿ ನಿನಗೆ, ಆಯಿತಾ? ಸೊ ಗೈಸ್, ಸಕ್ಸಸ್ಫುಲಿ ಅಂದರೆ ಇನ್ವಿಟೇಷನ್ ಕಾರ್ಡ್ ತರೋದು ಮರ್ತೋಗಿದ್ದು. ಸೊ ಅದಕ್ಕೆ ಅಂಕಲ್ ಆಂಟಿ ಬೇಜಾರು ಮಾಡ್ಕೊಬೇಡ್ರಿ, ಕಾರ್ಡ್ ತರೋದು ಮರ್ತ್ಬಿಟ್ಟಿದ್ವಿ. ಮದುವೆಗೆ ಮಿಸ್ ಮಾಡದೆ ಬರಬೇಕು. ಓಕೆನಾ? ನಿದ್ದೆ ಹೆಂಗೆ ಹಿಡಿತೈತೆ ಅಂದರೆ ಗೈಸ್, ಬೆಳಗ್ಗೆಯಿಂದ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಫುಲ್ ಬೂಸ್ಟ್ ಆಗಿಬಿಟ್ಟಿದ್ದೀನಿ ನಾನಂತೂ. ಸೊ ನಮ್ಮ ನಿವಿ ನೋಡಿ ಕೆಳಗಡೆಯಿಂದ ಹೋಗಿ ಬರೋಷ್ಟೊಳಗೆ ಆಲ್ರೆಡಿ ಬಂದ್ಬಿಟ್ಟು ಕೌಚಕ್ಕ ಮನಿಕೊಂಬಿಟ್ಟವಳೆ. ಗೈಸ್, ದಿಸ್ ಇಸ್ ಲಿಟ್ರಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ನಾವು ಕೆಳಗಡೆ ಹೋಗ್ಬಿಟ್ಟು ಆಂಟಿ ಅಂಕಲ್ಗೆ ಮದುವೆಗೆ ಅಂತ ಕರೆದ್ಬಿಟ್ಟು ಬಂದು, ಈ ನನ್ನ ಮಗ ಹೋಗ್ಬಿಟ್ಟು ಏನು ಮಾಡ್ಸೋಂಗೆ ಗೊತ್ತಾ? ನೋಡಿ ಆಂಟಿ ಬಂದ್ಬಿಟ್ಟು ಇವಳಿಗೆ ಅರಿಶಿನ ಕುಂಕುಮ ಇಟ್ಟು ಸೀರೆ ಕೊಟ್ಟಿದ್ದಾರೆ ಗೈಸ್ ಮದುವೆಗೆ ಅಂತ. ನನಗೆ ಶರ್ಟ್ ಪೀಸ್ ಬೇಕಿತ್ತ ನನ್ನ ಮಗನೇ? ಹಾಂ, ಹೋಗ್ಬಿಟ್ಟು ಮೆತ್ತಗೆ ಮಾಡಿಸಿದ್ಯಲ್ಲ. ಇರಲಿ ಕೊಡ್ತಾರೆ, ಓಕೆ. ಅವ್ರ ಮದುವೆಗೆ ಬರುವಾಗಲೇ ಬರ್ಬೋದಿತ್ತಲ್ಲ ತಗೊಂಡು. ಸಿ ಗೈಸ್, ದಿಸ್ ಇಸ್ ವಾಟ್ ಯು ಕ್ಯಾನ್ ಅರ್ನ್ ಫ್ರಮ್ ಯುವರ್ ಪೀಪಲ್. ನಥಿಂಗ್ ಲಕ್ಸುರಿಯಸ್, ಲವ್, ಜಸ್ಟ್ ಲವ್, ಪ್ಯೂರ್ ಲವ್. ಇದೊಂದಿದ್ರೆ ಗೈಸ್ ನೀವೇನಾದರೂ ಮಾಡ್ಬೋದು ದೇಶದಲ್ಲಿ. ಹಾಂ, ಅದೆಲ್ಲ ಎತ್ಕೊಂಡಿದ್ದೀವಿ ನಿಮ್ದೆಲ್ಲ. ಸೊ ಗೈಸ್, ಈಗ ಮಲ್ಗೋ ಟೈಮ್. ನಮ್ಮ ಮೈಕ್ಲ್ ಆಲ್ರೆಡಿ ರೆಡಿ, ಫುಲ್ ರೆಡಿ. ನಾನೇ ನನ್ನ ತಮ್ಮ ಮಲ್ಕೊಂಡವನೆ, ಇಲ್ಲಿ ಮಲ್ಕೊಂತಾನೆ, ನಾವಿಲ್ಲಿ ಮಲ್ಕೊಂಡು ನಿದ್ದೆ ಹೊಡೆಯೋ ಟೈಮ್. ಸೊ ಗೈಸ್, ನೋಡೋದಲ್ಲ ನಮ್ಮ ಫಸ್ಟ್ ಡೇ ಆಫ್ ಪ್ರೀ ವೆಡ್ಡಿಂಗ್ ಬ್ಲಾಗ್ ಈ ಥರ ಇತ್ತು. ಸೊ ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅವ್ರನ್ನಾಗೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸರಿ.